ಪ್ರಿಯ ವೀಕ್ಷಕರೇ, ಕುರುಹುಗಳಾಧಾರಿತ ಮತ್ತೊಂದು ವಿಡಿಯೋಗೆ ಸ್ವಾಗತ. ವೀಕ್ಷಕರೇ, ನಮ್ಮ ದೇಶದ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಎಷ್ಟೇ ತಿಳಿದಿದ್ದರೂ ಕೆಲವೊಂದು ವಿಷಯದ ಬಗ್ಗೆ ಮಾಹಿತಿ ಇಲ್ಲದೇ ಇರಬಹುದು. ಅನೇಕ ಇತಿಹಾಸಕಾರರು ಅಥವಾ ಸಂದರ್ಶಕರು ಮಾತ್ರ ಭಾರತದ ಇತಿಹಾಸವನ್ನು ತಿಳಿಯುವುದಲ್ಲ, ಪ್ರತಿಯೊಬ್ಬ ಭಾರತೀಯನು ಭಾರತದ ಹಿರಿಮೆಯನ್ನು ತಿಳಿಯಲೇಬೇಕು. ನಮ್ಮ ದೇಶದಲ್ಲಿ ಹಲವಾರು ಸ್ಮಾರಕಗಳು, ಕೋಟೆಗಳು, ಭವ್ಯವಾದ ದೇವಾಲಯಗಳು, ಶ್ರೀಮಂತ ಪ್ರಾಕೃತಿಕ ಸಂಪತ್ತು, ವನ್ಯಜೀವಿಗಳನ್ನು ಒಳಗೊಂಡ ಅಭಯಾರಣ್ಯಗಳಿಗೆ ನೆಲೆಯಾಗಿದೆ. ಪ್ರಿಯ ವೀಕ್ಷಕರೇ, ಇವುಗಳನ್ನು ಹೊರತುಪಡಿಸಿ ಮತ್ತೆ ಏನಾದರೂ ವಿಶೇಷತೆ ಇದೆಯೇ ಎಂಬ ಕುತೂಹಲ ನಿಮಗೂ ಇರಬಹುದು. ಆದರೆ ನಿಮ್ಮ ಊಹೆ ಸರಿಯಾಗಿದೆ. ನಾವು ಇವತ್ತು ಅಂತಹದ್ದೇ ಕೆಲವು ಕುತೂಹಲಕಾರಿಯಾದ ತಾಣಗಳ ಬಗ್ಗೆ ಮಾಹಿತಿ ನೀಡಲಿದ್ದೇವೆ. ಪ್ರಿಯ ವೀಕ್ಷಕರೇ, ಆ ಕುತೂಹಲಕಾರಿಯಾದ ತಾಣಗಳಲ್ಲಿ ಒಂದಾದ ಜೋಹರ್ನಲ್ಲಿರುವ ದೇಕಿಯಾ ಕೋವಾ ತಾಣದ ಬಗ್ಗೆ ತಿಳಿಯೋಣ. ವೀಕ್ಷಕರೇ, ಭಾರತದ ಅಸ್ಸಾಂ ರಾಜ್ಯದ ಜೋಹರ್ನಲ್ಲಿರುವ ದೇಕಿಯಾ ಕೋವಾ ಒಂದು ಧಾರ್ಮಿಕ ಸ್ಥಳವಾಗಿದೆ. ಇಲ್ಲಿ 1528ರಲ್ಲಿ ಸಂತ ಮತ್ತು ಸುಧಾರಕ ಮಾಧವ ದೇವ ಅವರು ಮಣ್ಣಿನ ದೀಪವನ್ನು ಬೆಳಗಿಸಿದರು. ಅವರು ಆ ದಿನ ಬೆಳಗಿಸಿದ ದೀಪ ಇಂದಿಗೂ ಕೂಡ ಕಾಂತಿ ಹೊರಹೊಮ್ಮುವಂತೆ ಉರಿಯುತ್ತಲೇ ಇದೆ. ಪ್ರಿಯ ವೀಕ್ಷಕರೇ, ದೇವಾಲಯದ ಪುರೋಹಿತರು ಸಾಸಿವೆ ಎಣ್ಣೆಯನ್ನು ದೀಪಕ್ಕೆ ತುಂಬಿಸುತ್ತಾರೆ. ಅಂದರೆ 1028ರಲ್ಲಿ ಹಚ್ಚಿದ ದೀಪವು 2024ರಲ್ಲಿಯೂ ಉರಿಯುತ್ತಲೇ ಇದೆಯಂತೆ. ವೀಕ್ಷಕರೇ, ಅದೇ ರೀತಿ ಇನ್ನೊಂದು ಕುತೂಹಲಕಾರಿಯಾದ ಒಂದು ಮನೆ ಇದೆ. ಇದು 2 ದೇಶಕ್ಕೆ ಸೇರಿದೆಯಂತೆ. ನಂಬಲು ಅಸಾಧ್ಯವಾದರೂ ಇದು ಸತ್ಯ. ವೀಕ್ಷಕರೇ, ಭಾರತದ ನಾಗಾಲ್ಯಾಂಡ್ ಮೋಲ್ ಎಂಬ ಜಿಲ್ಲೆಯಲ್ಲಿರುವ ಲಾಂಗ್ಫಾ ಗ್ರಾಮವು ಕುತೂಹಲಕಾರಿಯಾಗಿದೆ. ಈ ಗ್ರಾಮವು ಹಚ್ಚೆ ಹಾಕಿಸಿಕೊಂಡ ಕೊನೆಯ ತಲೆಮಾರಿನ ಜನರ ನೆಲೆಯಾಗಿದೆ. ವೀಕ್ಷಕರೇ, ಕುತೂಹಲಕಾರಿಯಾದ ಮತ್ತೊಂದು ವಿಷಯವೆಂದರೆ ಇಂಡೋ ಮ್ಯಾನ್ಮಾರ್ ಗಡಿಯು ಈ ಲಾಂಗ್ಫಾ ಹಳ್ಳಿಯ ಮೂಲಕ ಹಾದು ಹೋಗುತ್ತದೆ. ಈ ಗ್ರಾಮದ ಮುಖ್ಯಸ್ಥನು ನೆಲೆಸಿರುವ ಒಂದು ನಿರ್ದಿಷ್ಟವಾದ ಮನೆಯು ಇಂಡೋ ಮ್ಯಾನ್ಮಾರ್ ದಾರಿಯ ಮೂಲಕ ಸಾಗುತ್ತದೆ. ಅಂದರೆ ಅದರ ಅರ್ಥ ಅರ್ಧ ಮನೆ ಭಾರತಕ್ಕೆ ಸೇರಿದರೆ ಮತ್ತೆ ಅರ್ಧ ಮನೆ ಮ್ಯಾನ್ಮಾರ್ ಸೇರಿದ ಹಾಗೆ. ಪ್ರಿಯ ವೀಕ್ಷಕರೇ, ಅದೇ ರೀತಿ ಇನ್ನೊಂದು ಕುತೂಹಲಕಾರಿಯಾದ ಪಕ್ಷಿಯ ಬಗ್ಗೆ ನಿಮಗೆ ತಿಳಿಸಲೇಬೇಕು. ಆ ಕುತೂಹಲಕಾರಿಯಾದ ವಿಷಯವೇನೆಂದರೆ ಹಾರ್ನ್ಬಿಲ್ ಪಕ್ಷಿಯ ಗೂಡನ್ನು ದತ್ತು ತೆಗೆದುಕೊಳ್ಳುವುದು. ಇದೇನಪ್ಪ ಹಾರ್ನ್ಬಿಲ್ ಪಕ್ಷಿಯ ಗೂಡನ್ನು ದತ್ತು ತೆಗೆದುಕೊಳ್ಳುವುದೇ ಎಂದು ಅಚ್ಚರಿ ಪಡುತ್ತಿದ್ದೀರಾ? ಹೌದು, ಅರುಣಾಚಲ ಪ್ರದೇಶದ ಪಾಪಂ ರಿಸರ್ವ್ ಫಾರೆಸ್ಟ್ ನಲ್ಲಿ ನೀವು ಹಾರ್ನ್ಬಿಲ್ಗಳ ಗೂಡನ್ನು ದತ್ತು ತೆಗೆದುಕೊಳ್ಳಬಹುದು. ಇನ್ನು ಹಾರ್ನ್ಬಿಲ್ಗಳ ಸಂರಕ್ಷಣೆಗೆ ಅರುಣಾಚಲ ಪ್ರದೇಶದ ಈ ಫಾರೆಸ್ಟ್ ಪರ್ಫೆಕ್ಟ್ ಎಂದೇ ಹೇಳಬಹುದು. ಹಾಗೆಯೇ ಈ ಗೂಡುಗಳನ್ನು ಸರಿಯಾಗಿ ನಿರ್ವಹಿಸಲು ಕೇರ್ ಟೇಕರ್ ಅನ್ನು ಕೂಡ ನೇಮಿಸುತ್ತಾರೆ. ಅದೇ ರೀತಿ ಕೆಲವು ಅಪಾಯಕಾರಿ ತಾಣಗಳು ಇವೆಯಂತೆ. ವೀಕ್ಷಕರೇ, ಮಾಂತ್ರಿಕ ಸೊಬಗನ್ನು ತನ್ನಲ್ಲಿ ಭದ್ರವಾಗಿ ಅಡಗಿಸಿಕೊಂಡಿರುವ ಭಾರತವು ಅಸಂಖ್ಯಾತ ಪ್ರವಾಸಿ ತಾಣಗಳನ್ನು ಹೊಂದಿದೆ. ಸುಂದರವಾದ ಭೂ ದೃಶ್ಯಗಳು, ಟ್ರೆಕ್ಕಿಂಗ್, ಕ್ಯಾಂಪಿಂಗ್ ತಾಣಗಳು, ಗಿರಿಧಾಮಗಳು, ಮುಗಿಲೆತ್ತರದ ಬೆಟ್ಟಗಳು, ಹಿನ್ನೀರು, ಭವ್ಯವಾದ ದೇವಾಲಯಗಳು ಸೇರಿದಂತೆ ಅನೇಕ ಸುಂದರವಾದ ತಾಣಗಳ ನೆಲೆಯಾಗಿದೆ. ಪ್ರಿಯ ವೀಕ್ಷಕರೇ, ಇನ್ನು ಭಾರತದಲ್ಲಿರುವ ಕೆಲವು ಸುಂದರವಾದ ತಾಣಗಳನ್ನು ಅತ್ಯಂತ ಅಪಾಯಕಾರಿ ಎನ್ನಲಾಗುತ್ತದೆ. ಹಾಗಾದರೆ ಆ ಸ್ಥಳಗಳು ಯಾವುವು ಎಂಬುದನ್ನು ತಿಳಿಯೋಣ ಬನ್ನಿ. ವೀಕ್ಷಕರೇ, ಮೊದಲನೇದಾಗಿ ಬರುವಂತ ಅಪಾಯಕಾರಿಯಾದ ತಾಣವೇ ಬಸ್ತಾರ್. ಬಸ್ತಾರ್ ಛತ್ತೀಸ್ಗಢ್ನಲ್ಲಿರುವ ಸುಂದರವಾದ ಜಿಲ್ಲೆ. ಇದು ಅತ್ಯಂತ ಸುಂದರವಾದ ಜಲಪಾತಗಳಿಗೆ ನೆಲೆಯಾಗಿದ್ದು ಚಿತ್ರಕೋಟೆ ಜಲಪಾತವು ಅತ್ಯಂತ ಜನಪ್ರಿಯವಾಗಿದೆ. ಆದರೆ ಈ ಬಸ್ತಾರ್ ಅತ್ಯಂತ ಅಪಾಯಕಾರಿ ತಾಣ ಎಂದು ಪರಿಗಣಿಸಲಾಗಿದೆ. ವೀಕ್ಷಕರೇ, ಈ ತಾಣ ಈ ರೀತಿ ಕಳಂಕವನ್ನು ಮೈಗಟ್ಟಿಕೊಳ್ಳಲು ಕಾರಣವೇನಿರಬಹುದು? ಆ ಕಾರಣವೇನೆಂದರೆ ಇಲ್ಲಿ ನಕ್ಸಲೈಟ್ ಚಟುವಟಿಕೆಗಳು ಸಕ್ರಿಯವಾಗಿದೆ. ಇನ್ನು ಈ ತಾಣವನ್ನು ರೆಡ್ ಕಾರಿಡಾರ್ ಪಟ್ಟಿಗೆ ಸೇರಿಸಲಾಗಿದೆ. ರೆಡ್ ಕಾರಿಡಾರ್ ಎಂದರೆ ಅನೇಕ ಮಾವೋವಾದಿ ಮತ್ತು ನಕ್ಸಲೈಟ್ ಚಟುವಟಿಕೆ ಹೊಂದಿರುವ ಸ್ಥಳವಾಗಿದೆ. ಇದೊಂದು ಸುಂದರವಾದ ತಾಣವಾಗಿದ್ದರೂ ಅಷ್ಟೇ ಅಪಾಯಕಾರಿ ಹೌದು.
ಮುಂದೆ ನೋಡುವುದಾದರೆ ಫೂಲ್ಬಾಣಿ ಪಟ್ಟಣ. ಫೂಲ್ಬಾಣಿಯು ಒಡಿಶಾದ ಭುವನೇಶ್ವರದಲ್ಲಿರುವ ಸುಮಾರು 205 ಕಿಲೋಮೀಟರ್ ದೂರದಲ್ಲಿರುವ ಪಟ್ಟಣವಾಗಿದೆ. ಇಲ್ಲಿ ನೀವು ಆಹ್ಲಾದಕರವಾದ ಜಲಪಾತಗಳನ್ನು ಮತ್ತು ಸುಂದರವಾದ ಪ್ರದೇಶಗಳನ್ನು ಕಾಣಬಹುದಾಗಿದೆ. ಶ್ರೀಮಂತ ಪ್ರಾಕೃತಿಕ ಸೌಂದರ್ಯವನ್ನು ಹೊಂದಿರುವ ಈ ಫುಲ್ಬಾಣಿಯು ಮಾವೋವಾದಿ ಚಟುವಟಿಕೆಗಳಿಂದಾಗಿ ಅತ್ಯಂತ ಅಪಾಯಕಾರಿ ಸ್ಥಳ ಎಂದು ಪರಿಗಣಿಸಲಾಗಿದೆ. ಈ ತಾಣವು ಕೂಡ ರೆಡ್ ಕಾರಿಡಾರ್ ಅಡಿಯಲ್ಲಿ ಬರುತ್ತದೆ. ಮುಂದಿನ ಅಪಾಯಕಾರಿ ಜಾಗಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ.